ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 3 ಸಂಚಿಕೆ 350 ಸೆಪ್ಟೆಂಬರ್ 7, 2020. ವೈದ್ಯ ಲೋಕದ ಆಕಸ್ಮಿಕಗಳು. ಪ್ರಾಣದಾಯಕ ಜೀವಜಲದ ಕಥೆ ಭಾಗ 2. ಅಂದಿನ ಕಾಲದಲ್ಲಿ ಕಾಲರಾ ಕಾಯಿಲೆಯ ಜಾಗತಿಕ ಕೇಂದ್ರ ಬಿಂದುಗಳು ಢಾಕಾ ಮತ್ತು ಕಲ್ಕತ್ತಾ ನಗರಗಳು. ನೈರ್ಮಲ್ಯದ ದೃಷ್ಟಿಯಿಂದ ಅತ್ಯಂತ ಕೆಳಗಿನ ಸ್ಥಾನಗಳನ್ನು ಪಡೆದಿದ್ದ ಈ ಮಹಾನಗರಗಳು ಕಾಲರಾ ಹರಡಲು ಬೇಕಾದ ಎಲ್ಲಾ ರೀತಿಯ ಅವ್ಯವಸ್ಥೆಗಳ ಗೂಡುಗಳಾಗಿದ್ದವು. ಢಾಕಾದಲ್ಲಿ ಅಮೆರಿಕ ಸರ್ಕಾರ ಕಾಲರಾ ಸಂಶೋಧನಾ ಕೇಂದ್ರವನ್ನು ತೆರೆದಿತ್ತು. ಅದಕ್ಕೆ ಡಾ. ಫಿಲಿಪ್ಸ್ ಮುಖ್ಯಸ್ಥರಾಗಿದ್ದರು. ಕಲ್ಕತ್ತಾದಲ್ಲಿ ಅಮೆರಿಕೆಯ ಜಾನ್ಸ್ ಹಾಪ್ಕಿನ್ಸ್ ಆಸ್ಪತ್ರೆ ತನ್ನ ಕಾಲರಾ ಸಂಶೋಧನಾ ವಿಭಾಗ ನಡೆಸುತ್ತಿತ್ತು. 1965-66 ವೇಳೆಗೆ ಡಾ. ಹರ್ಷ್ ಹಾನ್ಸ್ ಮತ್ತು ಡಾ. ಸಚರ್ ರಂತಹ ಘಟಾನುಘಟಿ ಕಾಲರಾ ತಜ್ಞರು ಬಾಯಿಂದ ನೀಡುವ ದ್ರಾವಣಗಳ ಬಗ್ಗೆ ಸಂಶೋಧನೆ ಮಾಡಲು ಡಾ. ಫಿಲಿಪ್ಸ್ ಅನುಮತಿ ನೀಡಲಿಲ್ಲ. ಸಾವಿರಾರು ಜನರ ಮರಣ ಕೂಡ ಡಾ. ಫಿಲಿಪ್ಸ್ ಅವರ ನಿರ್ಧಾರವನ್ನು ಬದಲಿಸಲಿಲ್ಲ. ಆ ಸಂಶೋಧಕರಿಗೆ ಬಹಳ ನಿರಾಶೆಯಾಯಿತು. ಈ ಮೊಂಡು ಮನುಷ್ಯನ ಜೊತೆ ಕೆಲಸ ಮಾಡಲಾಗದೆ ಅವರು ಬೇರೆಡೆ ಹೋದರು. ಆ ಜಾಗಕ್ಕೆ ಬರಲು ಯಾರೂ ಬಯಸಲಿಲ್ಲ. ಕಡೆಗೆ ಅಮೆರಿಕ ಸರ್ಕಾರ 2 ಕಿರಿಯ ವೈದ್ಯರನ್ನು ಅಲ್ಲಿಗೆ ತರಬೇತಿಗಾಗಿ ನಿಯೋಜಿಸಿತು. ಇಬ್ಬರಿಗೂ ಆಗ 26 ವರ್ಷ ವಯಸ್ಸು. ಅವರಲ್ಲಿ ಒಬ್ಬರು ಡಾ. ರಿಚರ್ಡ್ ಕ್ಯಾಶ್, ಮತ್ತೊಬ್ಬರು ಡಾ. ಡೇವಿಡ್ ನಾಲೆನ್. ಇಬ್ಬರಿಗೂ ಡಾ. ಫಿಲಿಪ್ಸ್ ಅವರ ಜಿಗುಟು ಬುದ್ಧಿಯ ಬಗ್ಗೆ ತಿಳಿದಿತ್ತು. ಸಂಶೋಧನಾ ವಿದ್ಯಾರ್ಥಿಗಳಂತೆ ತಮ್ಮ ಕೆಲಸ ಮೊದಲಿಟ್ಟ ಅವರು ಬಾಯಿಂದ ನೀಡಬಲ್ಲ ದ್ರಾವಣದ ಅಭಿವೃದ್ಧಿ ಮಾಡುತ್ತಾ ಹೋದರು. 1967ರಲ್ಲಿ ಚಿತ್ತಗಾಂಗ್ ಪ್ರಾಂತ್ಯದಲ್ಲಿ ಕಾಲರಾ ಆರಂಭವಾಯಿತು. ಡಾ. ಫಿಲಿಪ್ಸ್ ಅವರ ಅನುಪಸ್ಥಿತಿಯ ಸಹಾಯ ಪಡೆದ ಕ್ಯಾಶ್ ಮತ್ತು ನಾಲೆನ್ ಬಾಯಿಂದ ನೀಡುವ ದ್ರಾವಣವನ್ನು ಒಂದು ಸಣ್ಣ ಕೊಳವೆಯ ಮೂಲಕ ಸೀದಾ ಹೊಟ್ಟೆ ಸೇರುವಂತೆ ಮಾಡಿದರು. ಆದರೆ ಅಲ್ಲಿನ ಆರೋಗ್ಯ ಸಹಾಯಕರ ಅತಿ ಭಕ್ತಿ ಕೆಲಸವನ್ನು ಕೆಡಿಸಿತು. ಅವಶ್ಯಕತೆಗಿಂತ 4 ಪಟ್ಟು ಹೆಚ್ಚು ದ್ರಾವಣವನ್ನು ಹೊಟ್ಟೆಗೆ ಸೇರಿಸಿದ ಕಾರಣ ಹಲವಾರು ರೋಗಿಗಳು ಮರಣಿಸಿದರು. ಆದರೆ ಈ ಪ್ರಯೋಗದ ಮೂಲಕ ಒಟ್ಟಾರೆ ಮರಣದ ಪ್ರಮಾಣ ಸಾಕಷ್ಟು ಕಡಿಮೆ ಆಗಿತ್ತು. ಮುಂದಿನ ಪ್ರಯೋಗಗಳಿಗೆ ರಹದಾರಿ ಮಾಡಿದಂತೆ ಆಗಿತ್ತು. 1968ರಲ್ಲಿ ಮತ್ತೆ ಬಹಳ ಕೂಲಂಕುಷವಾಗಿ ಈ ಪ್ರಯೋಗವನ್ನು ಖುದ್ದು ನಿರ್ವಹಿಸುವ ಮೂಲಕ ಡಾ. ನಾಲೆನ್ ಈ ನಿಟ್ಟಿನಲ್ಲಿ ಅತಿ ದೊಡ್ಡ ಸಫಲತೆ ಕಂಡರು. ಅವರ ಫಲಿತಾಂಶಗಳನ್ನು ಪ್ರಖ್ಯಾತ ಲ್ಯಾನ್ಸೆಟ್ ವೈದ್ಯಕೀಯ ಪತ್ರಿಕೆ 1968ರ ಆಗಸ್ಟ್ ತಿಂಗಳಲ್ಲಿ ಪ್ರಕಟಿಸಿತು. 2018ರಲ್ಲಿ ಈ ಇಬ್ಬರೂ ವೈದ್ಯರು ತಮ್ಮ 50 ವರ್ಷಗಳ ORS ಸಂಭ್ರಮವನ್ನು ಕುರಿತು ಮತ್ತೊಂದು ಲೇಖನ ಬರೆದರು. ವೈದ್ಯಕೀಯ ಇತಿಹಾಸದಲ್ಲಿ 50 ವರ್ಷಗಳ ಅಂತರದಲ್ಲಿ ಒಂದೇ ವೈದ್ಯಕೀಯ ಪತ್ರಿಕೆಯಲ್ಲಿ ಅದೇ ವಿಷಯದ ಬಗ್ಗೆ ಅದೇ ಮೂಲ ಲೇಖಕರೇ ಬರೆದ ಈ ರೀತಿಯ 2 ಲೇಖನಗಳು ಇವು ಮಾತ್ರ. ಇತ್ತ ಢಾಕಾದ ಗಡಿಯ ಪಶ್ಚಿಮದಲ್ಲಿ ಇದ್ದ ಕಲ್ಕತ್ತಾ ನಗರದಲ್ಲಿ ಕೂಡ ಕುಡಿಸುವ ದ್ರಾವಣದ ಕುರಿತು ಎಚ್ಚರಿಕೆಯ ಪ್ರಯೋಗಗಳು ನಡೆಯುತ್ತಿದ್ದವು. ಡಾ. ಹರ್ಷ್ ಹಾನ್ಸ್ ಅವರ ತತ್ವಗಳ ಆಧಾರದಲ್ಲಿ ಕಲ್ಕತ್ತಾದ ವೈದ್ಯರು ಕೆಲವು ರೋಗಿಗಳಲ್ಲಿ ಈ ಚಿಕಿತ್ಸೆ ನೀಡುತ್ತಿದ್ದರು. ಈ ವಿಷಯ ತಿಳಿದ ಡಾ. ನಾಲೆನ್ ಸ್ವತಃ ಕಲ್ಕತ್ತಾಗೆ ಬಂದು ತಮ್ಮ ವಿಧಾನವನ್ನು ಚರ್ಚಿಸಿದರು. ಆದರೂ ಕಲ್ಕತ್ತಾ ವೈದ್ಯರು ಉದ್ವೇಗಕ್ಕೆ ಒಳಗಾಗದೆ ತಾಳ್ಮೆಯಿಂದಲೇ ಚಿಕಿತ್ಸೆ ಮುಂದುವರೆಸಿದರು. 1968ರಲ್ಲಿ ಢಾಕಾದಲ್ಲಿ ಮತ್ತೆ ಕಾಲರಾ ಸಾಂಕ್ರಾಮಿಕ ಸ್ವರೂಪ ತಳೆದಾಗ ಬಾಯಿಂದ ನೀಡುವ ದ್ರಾವಣದ ಚಿಕಿತ್ಸೆಗೆ ಡಾ. ಫಿಲಿಪ್ಸ್ ಅನುಮತಿ ನೀಡಲಿಲ್ಲ. ಕಡೆಗೆ ಸಂಸ್ಥೆಯ ಮುಖ್ಯಸ್ಥ ಜಾನ್ ಸೀಲ್ ಅವರಿಂದ ಅನುಮತಿ ಪಡೆದು ಡಾ. ನಾಲೆನ್ ಮತ್ತು ಡಾ. ಕ್ಯಾಶ್ ಪ್ರಯೋಗ ನಡೆಸಿ ಅಭೂತಪೂರ್ವ ಯಶಸ್ಸು ಪಡೆದರು. ಅದರ ಮುಂದಿನ ಹಂತದಲ್ಲಿ ತೀವ್ರವಾದ ಅತಿಸಾರ ಇದ್ದರೂ ಬಾಯಿಂದ ನೀಡುವ ದ್ರಾವಣ ಚಿಕಿತ್ಸೆ ಫಲಕಾರಿ ಆಗುತ್ತದೆ ಎಂದು ಸಾಧಿಸಿದರು. ಕಾಲರಾ ವಿರುದ್ಧ ಒಂದು ದೊಡ್ಡ ವಿಜಯ ಸಾಧಿಸಿದಂತೆ ಆಗಿತ್ತು. ಆ ವೇಳೆಗೆ ರಾಜಕೀಯ ಪಲ್ಲಟಗಳು ಆರಂಭವಾದವು. ಪೂರ್ವ ಪಾಕಿಸ್ತಾನ, ಇಂದಿನ ಬಾಂಗ್ಲಾದೇಶ
ಮತ್ತು ಪಶ್ಚಿಮ ಪಾಕಿಸ್ತಾನ ಇಂದಿನ ಪಾಕಿಸ್ತಾನಕ್ಕೂ ನಡುವಣ ವೈಮನಸ್ಯದಿಂದ ಸಾಗರೋಪಾದಿಯಲ್ಲಿ ನಿರಾಶ್ರಿತರು ಢಾಕಾ ಕಡೆಯಿಂದ ಕಲ್ಕತ್ತಾ ಕಡೆಗೆ ಬಂದರು. ಪ್ರತಿನಿತ್ಯ ಸುಮಾರು 1,00,000 ಮಂದಿ ನಿರಾಶ್ರಿತರು ವಲಸೆ ಬರುತ್ತಿದ್ದರು. ಅವರಲ್ಲಿ ಸಾವಿರಾರು ಮಂದಿ ತಮ್ಮ ಜತೆಗೆ ಕಾಲರಾ ಕಾಯಿಲೆಯನ್ನೂ ತರುತ್ತಿದ್ದರು. ನಿರಾಶ್ರಿತರಿಗೆ ವಸತಿ, ಆಹಾರದ ಜೊತೆಗೆ ಅವರ ಆರೋಗ್ಯದ ಹೊಣೆಗಾರಿಕೆ ತೀರಾ ಆಕಸ್ಮಿಕವಾಗಿ ಭಾರತ ಸರ್ಕಾರದ ಮೇಲೆ ಬಂದಿತು. ಇದು ಊಹೆಗೂ ನಿಲುಕದ, ಯಾರೂ ಸಿದ್ಧರಿಲ್ಲದ ಜವಾಬ್ದಾರಿ. ಜಗತ್ತಿನ ಅತೀ ಕ್ಲಿಷ್ಟಕರ ಸಮುದಾಯ ಆರೋಗ್ಯ ಸಮಸ್ಯೆ ಎಂದೇ ಹೇಳಲಾಗುವ ಈ ಪ್ರಸಂಗವನ್ನು ಇಡೀ ಪ್ರಪಂಚವೇ ಮೆಚ್ಚುವಂತೆ ನಿರ್ವಹಿಸಿದ್ದು ಕಲ್ಕತ್ತಾ ವೈದ್ಯ ಡಾಕ್ಟರ್ ದಿಲೀಪ್ ಮಹಲನಬಿಸ್. ತಮ್ಮ ಮಿತಿಯಲ್ಲಿದ್ದ ತೀರ ಅಲ್ಪ ಪರಿಕರಗಳು ಮತ್ತು ಆರೋಗ್ಯ ಸಹಾಯಕರ ಜೊತೆ ಹಗಲೂ ರಾತ್ರಿ ಶ್ರಮಿಸಿದ ಡಾಕ್ಟರ್ ಮಹಲನಬಿಸ್ ಒಂದು ಪಕ್ಕಾ ಯೋಜನೆಯ ಜೊತೆಗೆ ಕಾಲರಾ ರೋಗದ ವಿರುದ್ಧ ನಿರಂತರವಾಗಿ ಸೆಣಸಿದರು. ಅವರ ಅತ್ಯಂತ ಮುಖ್ಯ ಅಸ್ತ್ರ ಬಾಯಿಂದ ಕುಡಿಸುವ ಪುನರ್ಜಲೀಕರಣ ದ್ರಾವಣ. ಢಾಕಾ ತಂಡ ಪ್ರಯೋಗ ಮಾಡಿದ್ದ ದ್ರಾವಣದ ಮಾದರಿಯ ಜೊತೆಗೆ ತಾವು ಕಳೆದ 3-4 ವರ್ಷಗಳಲ್ಲಿ ಎಚ್ಚರಿಕೆಯಿಂದ ಪರಿಶೀಲಿಸಿ ಅರಿತಿದ್ದ ಪ್ರಮಾಣಗಳನ್ನು ಡಾಕ್ಟರ್ ಮಹಲನಬಿಸ್ ಬಹಳ ಸೂಕ್ತವಾಗಿ ಬಳಸಿದರು. ರಕ್ತನಾಳಗಳ ಮೂಲಕ ನೀಡುವ ಡ್ಯಾರೋ ದ್ರಾವಣದ ಬಳಕೆಯನ್ನು ಬಹಳ ಮಿತವಾಗಿ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಮಾಡಲಾಯಿತು. ಕಾಲರಾದ ಆರಂಭಿಕ ಹಂತಗಳಲ್ಲಿ ವಾಂತಿ ಇದ್ದರೂ ಬಾಯಿಂದ ಸೇವಿಸುವ ದ್ರಾವಣ ಕೆಲಸ ಮಾಡುತ್ತದೆ ಎಂದು ಕೂಡ ಕಂಡುಕೊಂಡರು. ಹೀಗಾಗಿ ಅಂತಹ ದ್ರಾವಣದ ವ್ಯಾಪ್ತಿ ಇನ್ನಷ್ಟು ಹೆಚ್ಚಾಯಿತು. ಒಂದು ಹಂತದಲ್ಲಿ ಡಾಕ್ಟರ್ ಮಹಲನಬಿಸ್ ಅವರ ತಂಡ ಒಮ್ಮೆಲೇ ಸಾವಿರಾರು ಕಾಲರಾ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿತ್ತು. ಅದರ ಜೊತೆಗೆ ಪ್ರತಿದಿನವೂ 100ರ ಸಂಖ್ಯೆಯಲ್ಲಿ ಹೊಸ ರೋಗಿಗಳು ಬರುತ್ತಿದ್ದರು. ಜಗತ್ತಿನ ಯಾವುದೇ ಆಸ್ಪತ್ರೆಯಲ್ಲೂ ಸಾಧ್ಯವಿಲ್ಲದ ಚಿಕಿತ್ಸೆ ಬಂಗಾಳದ ನೆಲದಲ್ಲಿ ನಡೆಯುತ್ತಿತ್ತು. ಚಿಕಿತ್ಸೆಯ ಯಾವುದೇ ಪ್ರಾಥಮಿಕ ಜ್ಞಾನ ಇಲ್ಲದ ಸ್ವಯಂ ಸೇವಕರೇ ಇಡೀ ಪ್ರಕ್ರಿಯೆಯ ಬೆನ್ನೆಲುಬು. ರೋಗಿಗಳ ಸಾವಿನ ಸಂಖ್ಯೆ ಗಣನೀಯವಾಗಿ ತಗ್ಗಿತ್ತು. ಡಾಕ್ಟರ್ ಮಹಲನಬಿಸ್ ಅವರ ಕಾರ್ಯವೈಖರಿ, ಕರ್ತೃತ್ವ ಶಕ್ತಿಗಳನ್ನು ಕಂಡ ಜಾಗತಿಕ ತಜ್ಞರು ದಂಗಾಗಿ ಹೋದರು. ವಿಶ್ವ ಆರೋಗ್ಯ ಸಂಸ್ಥೆಯ ಡಾಕ್ಟರ್ ಧಿಮಾನ್ ಬರುವಾ, ಅಮೆರಿಕೆಯ ಅತಿಸಾರ ನಿಯಂತ್ರಣಾ ಕೇಂದ್ರದ ಡಾಕ್ಟರ್ ಲ್ಯಾಂಗ್ಮ್ಯೂಯರ್, ಡಾಕ್ಟರ್ ಮೋಸ್ಲೆ, ಡಾಕ್ಟರ್ ಹರ್ಷ್ ಹಾನ್ಸ್ ಮೊದಲಾದವರು ಡಾಕ್ಟರ್ ಮಹಲನಬಿಸ್ ಅವರನ್ನು ಮುಕ್ತ ಕಂಠದಿಂದ ಪ್ರಶಂಸಿಸಿದರು. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಅಮೆರಿಕ ಸರ್ಕಾರಗಳ ಗಮನ ಸೆಳೆದ ಈ ಚಿಕಿತ್ಸೆ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿತು. ಕಾಲರಾ ಮಾತ್ರವಲ್ಲದೆ ಯಾವುದೇ ರೀತಿಯ ಅತಿಸಾರದ ಚಿಕಿತ್ಸೆಗೂ ಈ ದ್ರಾವಣದ ಚಿಕಿತ್ಸೆ ಫಲಕಾರಿ ಎಂದು ಕಂಡುಕೊಂಡರು. ಶತಮಾನಗಳಿಂದ ಮನುಷ್ಯ ಕುಲವನ್ನು ಕಾಡುತ್ತಿದ್ದ ಅತಿಸಾರಕ್ಕೆ ಒಂದು ಸರಳ ಪರಿಹಾರ ದೊರಕಿದಂತೆ ಆಗಿತ್ತು. ಅನತಿ ಕಾಲದಲ್ಲೇ ವಿಶ್ವ ಆರೋಗ್ಯ ಸಂಸ್ಥೆ ಅತಿಸಾರ ಬೇಧಿ ನಿರ್ವಹಣೆಯ ಬಗ್ಗೆ ಸರಳ ಕೈಪಿಡಿ ತಂದಿತು. ಪ್ರಪಂಚದ ಯಾವುದೇ ದೇಶದಲ್ಲಿ ಅತಿಸಾರಕ್ಕೆ ಸಂಬಂಧಿಸಿದ ಚಿಕಿತ್ಸೆಯಲ್ಲಿ ಬಾಯಿಂದ ಕುಡಿಸುವ ದ್ರಾವಣದ ಮಹತ್ವವನ್ನು ಸಾರಿ ಹೇಳಲಾಗಿತ್ತು. ಆ ಸಂದರ್ಭದಲ್ಲಿ ಸ್ವಲ್ಪ ಇತಿಹಾಸವನ್ನು ಕೆದಕಿ ನೋಡಿದಾಗ 1953ರಲ್ಲೇ ಕಲ್ಕತ್ತಾದ ಡಾಕ್ಟರ್ ಹೇಮೇಂದ್ರನಾಥ ಚಟರ್ಜಿ ಅವರು 186 ಕಾಲರಾ ರೋಗಿಗಳನ್ನು ಇದೇ ರೀತಿ ಬಾಯಿಂದ ಕುಡಿಸುವ ದ್ರಾವಣದ ಮೂಲಕ ಚಿಕಿತ್ಸೆ ನೀಡಿದ್ದರು ಎಂದು ತಿಳಿಯಿತು. ಈ ಕುರಿತಾದ ಅವರ ಲೇಖನ ಲ್ಯಾನ್ಸೆಟ್ ವೈದ್ಯಕೀಯ ಪತ್ರಿಕೆಯಲ್ಲೂ ಪ್ರಕಟವಾಗಿತ್ತು. ಆದರೆ ಆ ಲೇಖನ ವೈಜ್ಞಾನಿಕ ಪದ್ಧತಿಗೆ ಅನುಗುಣವಾಗಿಲ್ಲ ಎಂಬ ಕಾರಣಕ್ಕೆ ಅವರ ಚಿಕಿತ್ಸೆಗೆ ಪ್ರಚಾರ ಸಿಗದಂತೆ ಮಾಡಲಾಗಿತ್ತು. ಭಾರತೀಯರ ಬಗ್ಗೆ ವಿದೇಶಿಯರಿಗೆ ಇದ್ದ ಪೂರ್ವಗ್ರಹಗಳ ಕಾರಣದಿಂದ ಅತ್ಯುತ್ತಮ ಚಿಕಿತ್ಸೆಯೊಂದು ಪ್ರಪಂಚಕ್ಕೆ ದಕ್ಕುವುದು 20 ವರ್ಷ ತಡವಾಗಿತ್ತು. ಡಾಕ್ಟರ್ ಮಹಲನಬಿಸ್ ಅವರ ಹೆಸರು ಹೆಚ್ಚು ಭಾರತೀಯರಿಗೆ ತಿಳಿದಿರಲಿಕ್ಕಿಲ್ಲ. ಪ್ರತಿದಿನವೂ ಚಿಕಿತ್ಸೆಯಲ್ಲಿ ಪುನರ್ಜಲ ಲವಣ ಬಳಸುವ ಎಷ್ಟೋ ವೈದ್ಯರಿಗೆ ಡಾಕ್ಟರ್ ಮಹಲನಬಿಸ್ ಅವರ ಹೆಸರೂ ತಿಳಿದಿಲ್ಲ. ನಮ್ಮ ಘನ ಸರ್ಕಾರಗಳು ಕೂಡ ಅವರಿಗೆ ಯಾವುದೇ ಪ್ರಶಸ್ತಿ, ಪಾರಿತೋಷಕಗಳನ್ನೂ ನೀಡಿಲ್ಲ. ಅತಿಸಾರದ ಚಿಕಿತ್ಸೆಯಲ್ಲಿ ಎಷ್ಟು ಎಂಬ ಪ್ರಶ್ನೆಗೆ 1 ಲೀಟರ್ ನೀರಿಗೆ 3.5 ಗ್ರಾಂ ಉಪ್ಪು, 20 ಗ್ರಾಂ ಸಕ್ಕರೆ, 2.9 ಗ್ರಾಂ ನಿಂಬೆ ಉಪ್ಪು, 1.5 ಗ್ರಾಂ ಪೊಟ್ಯಾಷಿಯಂ ಉಪ್ಪು ಎಂದು ನಿರ್ಧರಿಸಿ ಕೋಟ್ಯಾಂತರ ಜನರ ಪ್ರಾಣ ಉಳಿಸಿದವರು
ಡಾಕ್ಟರ್ ನಾಲಿನ್, ಡಾಕ್ಟರ್ ಕ್ಯಾಶ್, ಡಾಕ್ಟರ್ ಮಹಲನಬಿಸ್ ಮೊದಲಾದವರು. ಈಗ ಆ ಪ್ರಮಾಣವನ್ನು ವಿಶ್ವ ಆರೋಗ್ಯ ಸಂಸ್ಥೆ ಸ್ವಲ್ಪ ಬದಲಾಯಿಸಿದೆ. ಆದರೆ ಈ ಸಾಧಕರಿಗೆ ಜಗತ್ತಿನ ಋಣ ಎಂದೂ ಬದಲಾಗದೇ ಇರುತ್ತದೆ. ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ರಚನೆ ಕಿರಣ್ ಸೂರ್ಯ, ಜಾಣ ಧ್ವನಿ ಅಶ್ವಿನಿ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.